ಆರಂಭಗೊಂಡಿದೆ. ಭೀಮಾ ಬಾಯ್ಸ್ ವಿರುದ್ಧವಾಗಿ ಕ್ಯಾಪ್ಟನ್ ಅರ್ಜುನ ವರ್ಸಸ್ ಭೀಮಾ, ಎರಡು ಬಲಿಷ್ಠ ತಂಡಗಳ ನಡುವೆ ಈ ಪ್ರಥಮ ಪಂದ್ಯ. ಪ್ರಥಮ ದಾಳಿಯಲ್ಲಿ ವರುಣ್, ಮಂಡ್ಯ ಜಿಲ್ಲೆಯ ಗೋಪಾಲ್ಪುರ ಹೆಮ್ಮೆ ಆಟಗಾರ, ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದಂತಹ ಡೈವಿಂಗ್ ಟ್ಯಾಕಲ್. ಕ್ಯಾಪ್ಟನ್ ಅರ್ಜುನ ತನ್ನ ಮೊದಲ ಅಂಕವನ್ನ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನನ ಒಬ್ಬ ಸ್ಟಾರ್ ಪ್ಲೇಯರ್ ಮನೋಜ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. 6 ಆಟಗಾರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಹರ್ಷನ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್. ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಶ್ರೀಯುತ ಮನೋಹರ್ ಆಗಮಿಸಿದರೆ ಅವರಿಗೆ ಕದಂಬ ಯುವಕರ ಬಳಗದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ನೌಕರರ ಸಂಘದ ಪ್ರಧಾನ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಮಾಡಕನಹಳ್ಳಿ ಶ್ರೀಯುತ ಜಯರಾಮ್ ರವರಿಗೆ ಕದಂಬ ಯುವಕರ ಬಳಗ ಕೆನ್ನಾಡಿನ ಪರವಾಗಿ ಪ್ರೀತಿಯ ಗೌರವದ ಒಂದು ಸನ್ಮಾನವನ್ನು ವೇದಿಕೆಯಲ್ಲಿ ನೆರವೇರಿಸಲಾಗ್ತಾ ಇದೆ. ಮಾಡಕನಹಳ್ಳಿ ಶ್ರೀಯುತ ಜಯರಾಮ್ ರವರಿಗೆ ತುಂಬ ಹೃದಯದ ಅಭಿನಂದನೆಯೊಂದಿಗೆ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಗ್ತಾ ಇದೆ. ದಾಳಿಯಲ್ಲಿ ಭೀಮಾ ಬಾಯ್ಸ್ ತಂಡದ ಕೆಂಪ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಭೀಮಾ ಬಾಯ್ಸ್ ತಂಡಕ್ಕೆ ಪಂದ್ಯದ ಆರಂಭಿಕ ಹಂತದಲ್ಲಿ ಯಾವ ರೀತಿ ಅಂಕವನ್ನು ಪಡಿತಾರೆ ಎಂದು ಕಾದು ನೋಡಬೇಕಾಗಿದೆ. ದಾಳಿಗಾರ ಇಲ್ಲಿ ಸೆಟ್ ಫೌಟ್ ಆಗ್ತಾ ಇದ್ರೆ, ಫುಟ್ವರ್ಕ್ ಒಂದು ಸ್ವಲ್ಪ ಮಿಸ್ ಆಯ್ತು. ದಯವಿಟ್ಟು ನೋಡಿ, ವೇದಿಕೆಯ ಮುಂಭಾಗದಲ್ಲಿ ನಮ್ಮೆಲ್ಲ ಯುವಕರು ಇರ್ಬೋದು, ಈ ಒಂದು ಕಾರ್ಯಕ್ರಮದ ಆಯೋಜಕರು ಸಹ ಹೌದು. ನೀವೆಲ್ಲರೂ ಚೇರ್ ತಗೊಂಡು ಕುತ್ಕೊಂಡ್ರೆ ಬಹಳ ಶಿಸ್ತಾಗಿರುತ್ತೆ. ದಯವಿಟ್ಟು ಇಲ್ಲಿ ಯಾರು ಸಹ ನಿಂತ್ಕೊಳ್ಳೋದು ಬೇಡ. ಯಜಮಾನ್ರು, ಮಹಾಪ್ರಭುಗಳೇ, ನೀವೇ ನಿಲ್ಲಿ. ಎಲ್ಲರಿಗೂ ಸಹ ರುಚಿಕರವಾದಂತಹ ಊಟದ ವ್ಯವಸ್ಥೆ ಇದೆ. ಊಟದ ಜೊತೆಲಿ ಸಿಹಿಯಾಗಿ ಜಿಲೇಬಿಯನ್ನು ಸಹ ಇರುತ್ತೆ. ಭೀಮಾ ಬಾಯ್ಸ್ ತಂಡದ ಈ ಆಟಗಾರ ಸಾಕಷ್ಟು ವೇಗದ ದಾಳಿ, ಆದ್ರೆ ಈ ಬಾರಿ ರೈಡರ್ ಸೇಫ್ ಆಗ್ತಾ ಇದ್ರೆ. ಅಭಿ ಅವರಿಂದ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು, ಆದ್ರೆ ಸುಹಾಸ್ ಕ್ವಿಕ್ ಆಗಿ ಮಿಡ್ಲನ್ ಅನ್ನು ರೀಚ್ ಮಾಡಿದ್ದಾರೆ. 4-1 ಕ್ಯಾಪ್ಟನ್ ಅರ್ಜುನನ ಪರವಾಗಿ. ದಾಳಿಯಲ್ಲಿ ಪ್ರೀತಮ್, ಸ್ವಲ್ಪ ವಿರಾಮದ ಕೋರಿಕೆ. ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡರ್ಚನಕೆರೆಯ ಖ್ಯಾತ ಉದ್ಯಮಿಗಳಾಗಿರುವಂತಹ ಶ್ರೀಯುತ ಸಂತೋಷ್ ರವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಭೀಮಾ ಬಾಯ್ಸ್ ತಂಡದ ವರುಣ್ ಗೋಪಾಲ್ಪುರ. ಗುರು ಒಂದು ನಿಮಿಷ. ಮುಂದಿನ ಪಂದ್ಯ OFA ರಾಮಚಂದ್ರ ಲಯನ್ಸ್ ವಿರುದ್ಧ ಡಾಕ್ಟರ್ ಸೂರಜ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ಈ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. OFA ರಾಮಚಂದ್ರ ಲಯನ್ಸ್ ವಿರುದ್ಧ ಡಾಕ್ಟರ್ ಸೂರಜ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ಈ ಎರಡು ತಂಡಕ್ಕೆ ಇದು ಪ್ರಥಮ ಕರೆ. ದಯಮಾಡಿ ಎರಡು ತಂಡದ ಆಟಗಾರರು ಪೂರ್ವ ಸಿದ್ಧತೆಯಲ್ಲಿರಬೇಕು. ಅದ್ಭುತವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. ಪೊಲೀಸ್ ಇಲಾಖೆಯವರು ಒಂದು ಸ್ವಲ್ಪ ನಮ್ಮ ಆಯೋಜನೆಯ ಯುವಕರ ಜೊತೆಲಿ ಕೈ ಜೋಡಿಸ್ಬೇಕಂತ ಕೇಳ್ಕೊತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಪಂದ್ಯಾವಳಿಯ ಒಂದು ವೀಕ್ಷಣೆಯಲ್ಲಿ ನಿಂತುಕೊಂಡು ವೀಕ್ಷಿಸ್ತಾ ಇದ್ರೆ ಅವರೆಲ್ಲರನ್ನ ಒಂದು ಸ್ವಲ್ಪ ಗ್ಯಾಲರಿ ಕಳಿಸೋದಕ್ಕೆ ಸಹಕರಿಸಬೇಕು.
ದಯಮಾಡಿ ಎರಡು ತಂಡದ ಆಟಗಾರರು ನೇಮ್ ಲೀಸ್ಟ್ ಇಸ್ಕೊಂಡು ಹೋಗ್ಬೇಕು. ದಯಮಾಡಿ ಬರ್ಕೊಂಡು ಬಂದು ಕೊಡಬೇಕು. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಭೀಮಾ ಬಾಯ್ಸ್ ಸೂಪರ್ ಟ್ಯಾಕಲ್ಗಳ ಮೂಲಕ ಇಲ್ಲಿ ಗರ್ಜಿಸ್ತಾ ಇದ್ದಾರೆ ಭೀಮಾ ಬಾಯ್ಸ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೊಡ್ಡರ್ಸಿನಕೆರೆಯ ಉದ್ಯಮಿಗಳಾಗಿರುವಂತಹ ಶ್ರೀಯುತ ಸಂತೋಷ್ ರವರಿಗೆ ನಮ್ಮ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಸ್ವಾಗತ ಬಯಸ್ತಾ ಅವರಿಗೂ ಸಹ ವೇದಿಕೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ. ಫೋಟೋಗ್ರಾಫರ್ ವೇದಿಕೆ ಬಳಿ ಆಗಮಿಸಿ. ಫೋಟೋಗ್ರಾಫರ್ 6-6 ಸಮಬಲ ಹೋರಾಟದಲ್ಲಿ ಪಂದ್ಯ. ಪ್ರೇಕ್ಷಕರೇ ಬರಲಿ ಒಂದು ಜೋರ ಚಪ್ಪಾಳೆ. ಶ್ರೀಯುತ ಸಂತೋಷ್ ರವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಚಲುವರ್ಸನ್ ಕೊಪ್ಪಲು ಶ್ರೀಯುತ ದರ್ಶನ್ ರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕ್ರೀಡಾ ಪ್ರೋತ್ಸಾಹಕರು ಅವರಿಗೂ ಸಹ ಕದಂಬ ಯುವಕರ ಬಳಗದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದಾಳಿಯಲ್ಲಿ ಭೀಮಾ ಬಾಯ್ಸ್ ತಂಡದ ಸ್ಟಾರ್ ಪ್ಲೇಯರ್ ಕೆಂಪರಾಜು, ಕ್ಯಾಪ್ಟನ್ ಅರ್ಜುನನ 5 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಮುನ್ನಡೆಯಲ್ಲಿದ್ದಂಥ ಕ್ಯಾಪ್ಟನ್ ಅರ್ಜುನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ದೊಡ್ಡರ್ಸಿನಕೆರೆಯ ಶ್ರೀಯುತ ಮಹೇಶ್ ಅವರಿಗೆ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಪ್ರೀತಿಯ ಗೌರವದ ಒಂದು ಸನ್ಮಾನವನ್ನ ವೇದಿಕೆಯಲ್ಲಿ ಮಾಡಲಾಗ್ತಾ ಇದೆ. ವಾಟ್ ಅ ಪವರ್ಫುಲ್ ಟ್ಯಾಕಲ್. ಅದ್ಭುತವಾದಂತಹ ಒಂದು ಡ್ಯಾಶ್ ಮೂಲಕ ಭೀಮಾ ಬಾಯ್ಸ್ 1 ಅಂಕದ ಮುನ್ನಡೆಯಲ್ಲಿದ್ದಾರೆ. ದಾಳಿಯಲ್ಲಿ ಭೀಮಾ ಬಾಯ್ಸ್ ತಂಡದ ವರುಣ್, ಶ್ರೀಯುತ ಮಹೇಶ್ ಅವರು ಕ್ರೀಡಾ ಪ್ರೋತ್ಸಾಹಕರು ಅವರಿಗೂ ಸಹ ಕದಂಬ ಯುವಕರ ಬಳಗ ಕೆನ್ನಾಳಿನ ಪರವಾಗಿ ಪ್ರೀತಿಯ ಅಭಿನಂದನೆಯೊಂದಿಗೆ ಅವರನ್ನು ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ. ಆದರ್ಶ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆದ್ರು. ಮಾಡು ಇಲ್ಲವೇ ಮಡಿ, ಕರು ಯಾ ಮರು. ದಾಳಿಯಲ್ಲಿ ವರುಣ್ ರೈಟ್ ಇನ್ನು ಸಾಗರದಲ್ಲಿದ್ದಂತಹ ಆದರ್ಶ ಅವರಿಂದ ಒಂದು ಅದ್ಭುತವಾದಂತಹ ಡಬಲ್ ಟೈ ಹೋಲ್ಡ್. ಈ ಮೂಲಕ ಸ್ಕೋರ್ 7 ಈಚ್. 7-7 ಪಂದ್ಯ. ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನನ ತಂಡದ ಒಬ್ಬ ಪ್ರಮುಖ ದಾಳಿಗಾರ ಪ್ರೀತಮ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೊಡ್ಡರ್ಸಿನಕೆರೆ ಶ್ರೀಯುತ ಸಂದೀಪ್ ರವರಿಗೆ ನಮ್ಮ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಬಯಸ್ತಾ ಅವರಿಗೂ ಸಹ ನಮ್ಮ ಯುವಕರ ಪರವಾಗಿ ಒಂದು ಪ್ರೀತಿಯ ಗೌರವದ ಒಂದು ಸನ್ಮಾನ. ದೊಡ್ಡರ್ಸಿನಕೆರೆ ಶ್ರೀಯುತ ಸಂದೀಪ್ ರವರಿಗೆ ನೆನಪಿನ ಕಾಣಿಕೆ ನೀಡಿ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸಲಾಗ್ತಾ ಇದೆ. ಫೋಟೋಗ್ರಾಫರ್ ವೇದಿಕೆ ಕಡೆ ಒಂದು ಸ್ವಲ್ಪ ಗಮನ ಇರಲಿ. ನೀಳಕ್ಕೆ ಆಟಗಾರ ಪ್ರೀತಮ್, ಅದು ಉತ್ತಮವಾದಂಥ ದಾಳಿ. ದಾಳಿಯಲ್ಲಿ ಭೀಮಾ ಬಾಯ್ಸ್ ತಂಡದ ಕೆಂಪ, ಮಂಡ್ಯ ಜಿಲ್ಲೆ ಕಂಡ ಶ್ರೇಷ್ಠ ದಾಳಿಗಾರ. ಈ ಬಾರಿ ಅಡ್ವಾನ್ಸ್ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಿಂದ ಪುನೀತ್ ಈ ಬಾರಿ ಮಿಸ್ಟೇಕ್ ಮಾಡಿದ್ರು. 8-8 ಸಮಬಲ ಕಬಡ್ಡಿ ಪಂದ್ಯಾವಳಿನ ಕರ್ನಾಟಕ ಸ್ಪೋರ್ಟ್ಸ್ 000 ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಕರ್ನಾಟಕ ಸ್ಪೋರ್ಟ್ಸ್ 000 ಯೂಟ್ಯೂಬ್ ಚಾನಲ್ ನಲ್ಲಿ ನೀವೆಲ್ಲರೂ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ಒಂದು ಕದಂಬ ಕಪ್ನ ವೀಕ್ಷಣೆಗಾಗಿ ಸೂಚನೆ ನೀಡಿ ಅಂತ ಕೇಳ್ಕೊಳ್ತಾ ಇದ್ದಾವೆ. ದಾಳಿಯಲ್ಲಿ ಭೀಮಾ ಬಾಯ್ಸ್ ಹಾಡ್ಯ ತಂಡದ ಭಾಸ್ಕರ್ ದಾಳಿಯಲ್ಲಿ ಆದರ್ಶ 8-8ರಲ್ಲಿ ಪಂದ್ಯ. ಪ್ರತಿಷ್ಠಿತ 8 ತಂಡಗಳು ಫ್ರಾಂಚೈಸಿಗಳ ಜೊತೆಯಲ್ಲಿ ಈ ಭಾಗದ ಅನೇಕ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋ ಕಬಡ್ಡಿಯನ್ನು ಆಡಿದಂತಹ ಅನುಭವ, ಒಂದು ಶಿಸ್ತುಬದ್ಧವಾದಂತಹ ಸಮವಸ್ತ್ರದೊಂದಿಗೆ ಅಂಕಣದಲ್ಲಿ ಕಂಗೊಳಿಸ್ತಾರೆ. ಡೂ ಆರ್ ಡೈ, ಪ್ರೀತಮನೆಗೆದು ಮಾಡು ಇಲ್ಲವೇ ಮಡಿ. 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಒಬ್ಬ ರೈಟ್ ರೈಡರ್ ಹರ್ಷನ್ ಅವರಿಂದ ಟ್ಯಾಕಲ್ ಬಂತು. ಈ ಬಾರಿ ಅದ್ಭುತವಾದಂತ ದಾಳಿ, ಸೂಪರ್ ಡೂಪರ್ ರೈಟ್. ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಭೀಮಾ ಬಾಯ್ಸ್ ವೇಟ್ ಥರ್ಡ್ ರೈಟ್. ಕೆಂಪರಾಜು ಮಾಡು ಇಲ್ಲವೇ ಮಡಿ. ಒಂದು ತಂಡದಿಂದ ನೇರವಾಗಿ ಎಂಪಿನಾಡ್ ಆದ್ರೆ 3 ಡಿಸೈಡೆಡ್ ಆಗಿರುತ್ತೆ. ಕೆಂಪರಾಜು ಮತ್ತೆ ತನ್ನ ನೈಜ ಆಟಕ್ಕೆ ಕೆಂಪರಾಜು ಅವರು ಇಲ್ಲಿ ಉತ್ತಮವಾದಂತಹ ಒಂದು ರನ್ನಿಂಗ್ ಕಿಕ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ಮನೋಜ್ ಗೌಡ ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಸುಹಾಸ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕೆಂಪ. ಸಾಕಷ್ಟು ಬೇಗದ ದಾಳಿ, ಡ್ಯಾಶ್ ಹೊಡೆಯುವ ಪ್ರಯತ್ನ. ಎಸ್, ತೀರ್ಪುಗಾರ ತೀರ್ಮಾನಕ್ಕೆಲ್ಲ ಆಟಗಾರರು ಬದ್ಧರಾಗಿರ್ಬೇಕು. ಅಫಿಷಿಯಲ್ ಟೈಮ್ ಔಟ್. ಕ್ಯಾಪ್ಟನ್ ಒಬ್ಬರೇ ಮಾತಾಡಿ, ಉಳಿದವರು ಏನೇ ಗೊಂದಲ ಇದ್ರು ಸಹ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಸಾಕಷ್ಟು ಅನುಭವಿ ರಾಜ್ಯ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರಿದ್ದಾರೆ. A super tackle, 2-point Bhima boys. ಹನ್ನೊಂದು ಸಕ್ಕರೆ ನಾಡು ಮಂಡ್ಯ. ಪ್ರಥಮ ಪಂದ್ಯವೇ ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ. 8 ತಂಡಗಳು ಲೀಗ್ ಹಂತದಲ್ಲಿ ಪಂದ್ಯವನ್ನು ಆಡುವ ಮೂಲಕ ಎ ವಿಭಾಗದಲ್ಲಿ ಕ್ಯಾಪ್ಟನ್ ಅರ್ಜುನ, ಭೀಮಾ ಬಾಯ್ಸ್, ಕದಂಬ ಕೆನ್ನಾಳು, ಸರ್ ಎಂ ವಿಶ್ವೇಶ್ವರಯ್ಯ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿಕ್ಕಿದ್ರೆ, ಬಿ ಗುಂಪಿನಲ್ಲಿ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್, ಹಿರೇಮರಳ್ಳಿ ಬುಲ್ಸ್, ಗರುಡ ವಾರಿಯರ್ಸ್, ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ಈ ಪ್ರತಿಷ್ಠಿತ 8 ತಂಡಗಳಿಗೆ ಕದಂಬ ಕಪ್ 2026ರ ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ದಾಳಿಯಲ್ಲಿ ವರುಣ್ ಗೋಪಾಲ್ಪುರ, ಭೀಮಾ ಬಾಯ್ಸ್ ನ ಒಬ್ಬ ಸ್ಟಾರ್ ಪ್ಲೇಯರ್. ದಯವಿಟ್ಟು ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ, ಎಲ್ರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಹಾಗೆ ಯಾರು ಸಹ ಮ್ಯಾಚ್ ಅನ್ನ ನಿಂತ್ಕೊಂಡು ನೋಡೋದು ಬೇಡ, ನಿಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ. ದಯವಿಟ್ಟು ಗ್ಯಾಲರಿಯಲ್ಲಿ ಅಸೆಂಡ್ ಆಗಬೇಕು. ದಾಳಿಯಲ್ಲಿ ಪ್ರೀತಮ್, ಕ್ಯಾಪ್ಟನ್ ಅರ್ಜುನ ತಂಡದ ಸ್ಟಾರ್ ಪ್ಲೇಯರ್. 12-11 1 ಅಂಕದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ.
ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಹರ್ಷ ಕೆನ್ನಾಳು ಚಾರ್ಟೆಡ್ ಅಕೌಂಟೆಂಟ್ ಅವರಿಗೂ ಸಹ ನಮ್ಮ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ. ಶ್ರೀಯುತ ಹರ್ಷ ಕೆನ್ನಾಳೂರವರು CA ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಕ್ಯಾಪ್ಟನ್ ಅರ್ಜುನ 13, ಭೀಮಾ ಬಾಯ್ಸ್ 12. ಎಲ್ಲ ಕ್ರೀಡಾಪಟುಗಳಿಗೆ ಕ್ರೀಡಾ ಪ್ರೇಕ್ಷಕರಿಗೆ ರುಚಿಕರವಾದ ಊಟದ ವ್ಯವಸ್ಥೆ ಇದೆ. ಊಟದ ಜೊತೆಲಿ ಸಿಹಿಯಾಗಿ ಜಿಲೇಬಿ ಕೂಡ ಇದೆ. ರುಚಿಕರವಾದಂತಹ ಊಟವನ್ನು ಸೇವಿಸಿ ಕಬಡ್ಡಿ ಪಂದ್ಯದ ವೀಕ್ಷಣೆಗೆ ಆಗಮಿಸಬೇಕು. ಎರಡೂ ತಂಡದ ಆಟಗಾರರ ಗಮನಕ್ಕೆ ಪ್ರಥಮ ಅರ್ಧದ ಸಮಯಾಚರಣೆ ಕೋರಿಕೆ ಮುಕ್ತಾಯಗೊಂಡಿದೆ. 13-12 ಒಂದು ಅಂಕದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ. ಭೀಮಾ ಬಾಯ್ಸ್ ತಂಡದ ವರುಣ್ ಗೋಪಾಲ್ಪುರ ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾನೆ. 13-13 ಪ್ರಥಮ ಪಂದ್ಯದಲ್ಲಿ ಯಾವ ತಂಡ ವಿಜಯಶಾಲಿಯಾಗಿ ಶುಭಾರಂಭವನ್ನು ಮಾಡಿಕೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಸೂಪರ್ ಟೆಕ್ಲ್ ಆನ್ ಆಗಿರುವ ಸಂದರ್ಭ. ಪ್ರೀತಮ್ ಸೂಪರ್ ಟ್ಯಾಕಲ್. ಒಬ್ಬ ಡಿಫೆಂಡರ್ ಕೂಡ ಅಲ್ಲಿ ಎಂಡ್ ಲೈನ್ ಕ್ರಾಸ್ ಮಾಡಿದ್ರು. ಡಿಸಿಷನ್ ಕರೆಕ್ಟ್ ಆಗಿದೆ. ಯಾವುದೇ ರೀತಿಯಾದಂತಹ ಗೊಂದಲ ಬೇಡ. ಯಾವುದೇ ರೀತಿಯಾದಂತಹ ಗೊಂದಲ ಬೇಡ. ಹದಿನೈದು 14 ಒಂದು ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್. ದಾಳಿಯಲ್ಲಿ ಭೀಮಾ ಬಾಯ್ಸ್ ತಂಡದ ಹರ್ಷನ್ ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಭೀಮಾ ಬಾಯ್ಸ್ 15, ಕ್ಯಾಪ್ಟನ್ ಅರ್ಜುನ 14. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ನಾಸಿರ್ ಅವರು, ಸಮಾಜ ಸೇವಕರು, ಹಾಗೆ ಶ್ರೀಯುತ ಗಣೇಶ್ ಪ್ರಭುರವರಿಗೆ ನಮ್ಮ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಪ್ರೀತಿಯ ಒಂದು ಗೌರವದ ಸನ್ಮಾನ ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ನಾಸಿರ್ ಅವರು, ಕಾಂಗ್ರೆಸ್ ಮುಖಂಡರು, ನರಸಿಂಹರಾಜು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು, ಅವರಿಗೆ ಕದಂಬ ಯುವಕ
ಎಸ್ ಹಾಫ್ ಟೈಮ್ ಸ್ಕೋರ್ ಭೀಮಾ ಬಾಯ್ಸ್ 15 ಕ್ಯಾಪ್ಟನ್ ಅರ್ಜುನ 14. 1 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್. ಸಕ್ಕರೆ ನಾಡು ಮಂಡ್ಯದ ಇವತ್ತು ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದ ಕದಂಬ ಯುವಕರ ಬಳಗ ಆಯೋಜಿಸಿದಂಥ ಕದಂಬ ಕಪ್ 2026 ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿ ಕ್ರೀಡೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಪ್ರೋ ಕಬಡ್ಡಿಯ ಮಾದರಿಯಲ್ಲಿ ಒಂದು ಅದ್ಭುತವಾದಂತಹ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ದಾಳಿಯಲ್ಲಿ ಹರ್ಷದ್ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಈ ಪಂದ್ಯಾವಳಿ ವೀಕ್ಷಣೆಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ನಾರಾಯಣಾಚಾರಿ ಚಾರಿ ಅವರು ಆಗಮಿಸಿದರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. in favor of ಭೀಮಾ ಬಾಯ್ಸ್. ವಾಡ ಮ್ಯಾಚ್. ಎರಡು ಅದ್ಭುತವಾದಂತಹ ತಂಡಗಳು. ಎಸ್, ರೈಟ್ ಕಾರ್ನರ್ ಭಾಗದಿಂದ ಒಂದು ಒಳ್ಳೆ ಟ್ಯಾಕಲ್ ಇತ್ತು. ಇಲ್ಲಿ ಕಾದು ನೋಡಬೇಕಾಗಿದೆ ಆಟಗಾರರು. ವೇಟ್ ಓಕೆ ವೇಟ್. ಆಫೀಷಿಯಲ್ ಟೈಮ್ ಔಟ್. ಯಾವುದೇ ಗೊಂದಲ ಬೇಡ. ತೀರ್ಪುಗಾರ ತೀರ್ಮಾನ ನೀಡ್ತಾರೆ. ಉಳಿದಂತ ಎಲ್ಲ ಕ್ರೀಡಾಪಟುಗಳು ವೇಟ್. ಆಟಗಾರ ನಿಮ್ಮಲ್ಲಿ ವಾದ ವಿವಾದ ಬೇಡ. ಸಾಕಷ್ಟು ಅನುಭವಿ ತೀರ್ಪುಗಾರಿದ್ದಾರೆ. ಗೊಂದಲ ಇರುತ್ತೆ, ಅದೆಲ್ಲದಕ್ಕೂ ತೀರ್ಪುಗಾರರು ಸರಿಯಾದಂತಹ ಒಂದು ತೀರ್ಮಾನ ನೀಡ್ತಾರೆ. ಇಲ್ಲಿ ಯಾವುದೇ ತಂಡಕ್ಕೂ ಸಹ ಈಚ್ 1 point. Each 1 point. ಹದಿನೇಳು 15 2 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್. ದಾಳಿಯಲ್ಲಿ ಕೆಂಪರಾಜು. 5 ಆಟಗಾರ ನಡುವೆ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯದ ಒಬ್ಬ ಹೆಮ್ಮೆಯ ಆಟಗಾರ ಕ್ಯಾಪ್ಟನ್ ಅರ್ಜುನ, ತಂಡದ ಪ್ರೀತಮ್ ನೀಲಖೈದ ಆಟಗಾರ. ನಾಲ್ಕು ಆಟಗಾರ ನಡುವೆ ಈ ಬಾರಿ ಭಾಸ್ಕರ ಡ್ಯಾಶ್ ಹೊಡೆಯುವಂತಹ ಒಂದು ಪ್ರಯತ್ನ ಇತ್ತು. ಡಿಫೆಂಡರ್ ಕೂಡ ಅಂಕಣದ ಹೊರಗಡೆ ಹೋಗಿರೋದ್ರಿಂದ ಈಚ್ 1 ಪಾಯಿಂಟ್. 18-16 2 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್. ದಾಳಿಯಲ್ಲಿ ಭೀಮಾ ಬಾಯ್ಸ್ ತಂಡದ ಕೆಂಪರಾಜು, ಕ್ಯಾಪ್ಟನ್ ಅರ್ಜುನ ಅಂಕಣದಲ್ಲಿ. ರೈಟ್ ಕಾರ್ನರ್ ಭಾಗದಲ್ಲಿ ಅಭಿ. ಒಂದು ಎಫ್ಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಕ್ವಿಕ್ ಆಗಿ ಆದರ್ಶ್ ಕೂಡ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಭೀಮಾ ಬಾಯ್ಸ್ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ, ಕರು ಯಾ ಮರು. ದಾಳಿಯಲ್ಲಿ ಸುಹಾಸ್, ಅದ್ಭುತವಾದಂತಹ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಅಭಿ ಅದ್ಭುತವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 18-17 ಪಂದ್ಯದ ಆರಂಭಿಕ ಹಂತದಿಂದಲೂ ಸಹ ಒಂದು ಕ್ಲೋಸ್ ಫೈಟ್ ಅನ್ನ ಕಾಣಬಹುದು. ಮನೋಜ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಬಾರಿ ಹರ್ಷನ್ ಅವರಿಂದ ಡಬಲ್ ಆಂಕಲ್ ಹೋಲ್ಡ್. ಕೆಂಪ ಹಾಗೂ ಸಹ ಆಟಗಾರರು ಸಹ ಅಷ್ಟೇ ಕ್ವಿಕ್ ಆಗಿ ಇಲ್ಲಿ ಸಪೋರ್ಟ್ ನೀಡ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್. 20-17 in favor of ಭೀಮಾ ಬಾಯ್ಸ್. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ
ಕೃಷ್ಣರವರು, ತೀರ್ಪುಗಾರರಾಗಿ ಶ್ರೀಯುತ ಸುದೀಪ್ ರವರು ಹಾಗೂ ಸುಭಾಷ್ ರವರು. ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರೀಯುತ ರವಿನಂದನ್ ಹಾಗೂ ಸುಬ್ರಹ್ಮಣ್ಯ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಪ್ಪತ್ತು 17 ಭೀಮಾ ಬಾಯ್ಸ್ ತಂಡದ ಪರವಾಗಿ. ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ರೆಫ್ರಿ ಬೋರ್ಡ್ ಕನ್ವೀನರ್ ಆಗಿರುವಂತಹ ಶ್ರೀಯುತ CJ ರಮೇಶ್ ಸರ್ ಅವರು, ಹಾಗೆ ಹಿರಿಯ ಕಬಡ್ಡಿ ತೀರ್ಪುಗಾರರಾಗಿರುವಂತಹ ಶ್ರೀಯುತ ರಂಗನಾಥ್ ಸರ್ ಅವರು, ಹಾಗೆ ಶ್ರೀಯುತ ನಾಗೇಂದ್ರ ಅವರು, ಹಾಗೆ ಶಿವಕುಮಾರ್ ಅವರು ಸಹ ಈ ಪಂದ್ಯದ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಡಿಸೈಡ್ ನಲ್ಲಿ ಭೀಮಾ ಬಾಯ್ಸ್ ತಂಡದ ವರುಣ್ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಸಮಯ ಮೀರ್ತಾ ಇದೆ. ಸಾಕಷ್ಟು ವೇಗದ ದಾಳಿ, ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. 21-17 in favor of Bhima Boys. Third right, Captain Arjuna. Do or die. What a powerful block and dash. Bhima Boys ಇದೀಗ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. 22-17, 22-17 in favor of Bhima Boys. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸ್ವಲ್ಪ ವಿರಾಮದ ಕೋರಿಕೆ. ಇಪ್ಪತ್ತೆರಡು 17. ಭೀಮಾ ಬಾಯ್ಸ್ ವರ್ಸಸ್ ಕ್ಯಾಪ್ಟನ್ ಅರ್ಜುನ. ವಿಶೇಷವಾಗಿ ಭೀಮಾ ಬಾಯ್ಸ್ಗೆ ಸಪೋರ್ಟರ್ಸ್ ಆಗಿ ಆರ್ತಿ ಉಕ್ಕಡದ ಬಂಗಾರಿ, ಯಶು ಕೆನ್ನಳು ರಾಕಿ, ಮುಂದಿನ ಪಂದ್ಯಕ್ಕೆ ಕರೆಯನ್ನು ನೀಡಿರುವಂತಹ ತಂಡದ ಆಟಗಾರರು ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಆಗಮಿಸಿ. ದಾಳಿಯಲ್ಲಿ ಸತ್ಯ, ಹುಳ್ಳಿನಳ್ಳಿ ಮೂಲದ ಆಟಗಾರ. ಹಲೋ, ಮುಂದಿನ ಪಂದ್ಯ YAF ರಾಮಚಂದ್ರ ಲಯನ್ಸ್ ವಿರುದ್ಧ ಡಾಕ್ಟರ್ ಸೂರಜ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ದಯಮಾಡಿ ಎರಡು ತಂಡಕ್ಕೆ ಇದು ಎರಡನೆಯ ಕರೆ. ದಯಮಾಡಿ ಎರಡು ತಂಡದ ಆಟಗಾರರು ಪೂರ್ವ ಸಿದ್ಧತೆಯಲ್ಲಿರಬೇಕು. ಮೂರನೇ ಕರೆ ಕೊಟ್ಟ ತಕ್ಷಣ ಎರಡು ತಂಡದ ಆಟಗಾರರು ತೀರ್ಪುಗಾರರು ಬರ್ತಾರೆ. ದಯಮಾಡಿ ಅವ್ರ ಜೊತೆನಲ್ಲಿ ಬರಬೇಕು. ನಿಮಗೆ ಎರಡನೇ ಕರೆ YAF ರಾಮಚಂದ್ರ ಲಯನ್ಸ್ ವಿರುದ್ಧ ಡಾಕ್ಟರ್ ಸೂರಜ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ಎಸ್ 22-18, 4 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್. ಭಾರಿ ಅದ್ಭುತವಾದ ಜಂಪ್. ಎಸ್ ಪ್ರೀತಮ್. 23-18 ಭೀಮಾ ಬಾಯ್ಸ್ ತಂಡದ ಪರವಾಗಿ. ಎಸ್ ಅದ್ಭುತವಾಗಿದ್ದಾದ್ರೆ ಸುಹಾಸ್ ಒಂದೊಳ್ಳೆ ಡ್ಯಾಶ್ ಅನ್ನು ತೆಗೆದುಕೊಂಡಿದ್ದಾರೆ. ಸರಿಯಾದ ಸಮಯಕ್ಕೆ ಒಂದು ಉಪಯುಕ್ತವಾದಂತಹ ಡ್ಯಾಶ್ ಮೂಲಕ ಸುಹಾಸ್ ಇಲ್ಲಿ ಭೀಮಾ ಬಾಯ್ಸ್ಗೆ ಆಪತ್ ಬಾಂಧವರಾಗ್ತಾ ಇದ್ದಾರೆ. 24-18 ಭೀಮಾ ಬಾಯ್ಸ್ ತಂಡದ ಪರವಾಗಿ. ಮೈಸೂರಿನ ಅಂಬಾರಿಯನ್ನ ಹೊತ್ತಂತಹ ಕ್ಯಾಪ್ಟನ್ ಅರ್ಜುನ ಹಾಗೂ ಭೀಮನ ಹೆಸರಿನಲ್ಲಿ ಎರಡು ತಂಡಗಳು ಇಲ್ಲಿ ಅದ್ಭುತವಾದಂತಹ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ.
24-18 6 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಬ್ಬರು ಡಿಫೆಂಡರ್ಗಳ ನಡುವೆ ವರುಣ್ ಉತ್ತಮವಾದಂತಹ ಒಂದು ಟಚ್ ಪಾಯಿಂಟ್. ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ, ಊರ ಗ್ರಾಮಸ್ಥರಿಗೆ, ಕ್ರೀಡಾಪಟುಗಳಿಗೆ ರುಚಿಕರವಾದಂತಹ ಊಟದ ವ್ಯವಸ್ಥೆ ಇದೆ. ನೋಡಲಿ, ಸಾಕಷ್ಟು ಜನ ಬ್ಯಾರಿಕೇಡ್ ಅನ್ನು ಹಿಡ್ಕೊಂಡು ನಿಂತ್ಕೊಂಡು ಪಂದ್ಯವನ್ನು ವೀಕ್ಷಿಸ್ತಾ ಇದ್ರ. ಬ್ಯಾರಿಕೇಡ್ ಅರ್ಥ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ದಯವಿಟ್ಟು ಬ್ಯಾರಿಕೇಡ್ ಅನ್ನು ಬಿಟ್ಟು ನಿಂತ್ಕೊಳ್ಬೇಕು. ಹಾಗೆ ನೀವು ಗ್ಯಾಲರಿಗೆ ಹೋಗಿ ಮತ್ತೆ ದಾಳಿಯಲ್ಲಿ ಸತ್ಯ. ಕ್ಯಾಪ್ಟನ್ ಅರ್ಜುನ ತಂಡದ ಒಬ್ಬ ಬಲಿಷ್ಠ ದಾಳಿಗಾರ. ಈ ಬಾರಿ ಸಾಕಷ್ಟು ಪ್ರಯತ್ನ ಇತ್ತಾದ್ರೆ ಅದ್ಭುತವಾದಂತಹ ಒಂದು ಟ್ಯಾಕಲ್. 1+2 3 ಪಾಯಿಂಟ್ ಭೀಮಾ ಬಾಯ್ಸ್. ಫಸ್ಟ್ ಹೆಡ್ ಇಡಿ, ಫಸ್ಟ್ ಹೆಡ್. ಫಸ್ಟ್ ಹೆಡ್ ಇಡಿ. ಕಬಡ್ಡಿ ಕ್ರೀಡೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಕೆಲವೊಮ್ಮೆ ಕ್ರೀಡಾಪಟುಗಳಿಗೆ ಗಾಯಗಳಾಗುವಂಥದ್ದು ಸಹಜ. ಆಟಗಾರರಿಗೆ ಪ್ರಥಮ ಚಿಕಿತ್ಸೆ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಣಿಕ್ಯ ಬಾರ್ನ ಮಾಲೀಕರಾಗಿರುವಂತಹ ಶ್ರೀಯುತ ಭಾಸ್ಕರ್ ಅವರು ಆಗಮಿಸಿದರೆ ಅವರಿಗೆ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಸಂತೋಷ್ ರವರು ಕ್ರೀಡಾ ಪ್ರೋತ್ಸಾಹಕರು, ಅವರಿಗೂ ಸಹ ಕದಂಬ ಯುವಕರ ಬಳಗ ಕೆನ್ನಾಳು ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಪ್ಪತ್ತೆಂಟು 18 10 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್. ದಾಳಿಯಲ್ಲಿ ಭೀಮಾ ಬಾಯ್ಸ್ ತಂಡದ ವರುಣ್, ಕ್ಯಾಪ್ಟನ್ ಅರ್ಜುನ ಕಂಬ್ಯಾಕ್ ಮಾಡ್ತಾರ, ಕಾದು ನೋಡ್ಬೇಕಾಗಿದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕ್ಷಣ ಕ್ಷಣಕ್ಕೂ ತಮ್ಮದೇ ಆದಂತಹ ಅದ್ಭುತ ಪ್ರದರ್ಶನ ಮೂಲಕ ಅನೇಕ ಬಾರಿ ಪಂದ್ಯದ ದಿಕ್ಕು ಬದಲಾಗಿರುವಂತಹ ಅದೆಷ್ಟು ಉದಾಹರಣೆಗಳಿದೆ. ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್ ಟು ಗೋ. ಕ್ಯಾಪ್ಟನ್ 5 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಸ್ಕೋರ್ 28-18 10 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್. ದಾಳಿಯಲ್ಲಿ ಮನೋಜ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ, ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾದ್ರು. ಮತ್ತೆ ದಾಳಿಯಲ್ಲಿ ಭೀಮಾ ಬಾಯ್ಸ್ ತಂಡದ ಹೆಸರಾಂತ ಕಬಡ್ಡಿ ಆಟಗಾರ
ಕೆಂಪರಾಜು ಜೂನಿಯರ್ ರಾಷ್ಟ್ರೀಯ ಆಟಗಾರನಾಗಿ ಭೀಮಾ ಬಾಯ್ಸ್ ಸಮಯವನ್ನು ವ್ಯರ್ಥ ಮಾಡುವಂತಹ ಒಂದು ಪ್ರಯತ್ನ. ಬೇಕಾದಂತಹ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಸ್ವಾಮಿ, ಕ್ಯಾಪ್ಟನ್ ಅರ್ಜುನ ತಂಡದ ಒಬ್ಬ ಹಿರಿಯ ಅನುಭವಿ ಆಟಗಾರ. ಲೆಫ್ಟ್ ರೈಡರ್ ಈ ಬಾರಿ ಡುಬಿಕಡೆಯಿಂದ ಪ್ರಯತ್ನ ಇತ್ತು, ಆದರೆ ಸುಹಾಸ್ ಹಾಗೂ ಸುಹಾತ್ ಕರೆದ ಒಂದೊಳ್ಳೆ ಟ್ಯಾಕಲ್. कैप्टन लास्ट 4 मिनट्स टू गो, आखिरी 4 मिनट का खेल अभी बाकी है. 30-18 इन फेवर ऑफ ಭೀಮಾ ಬಾಯ್ಸ್. 30-18 12 ಅಂಕದ ಮುನ್ನಡೆಯಲ್ಲಿ ಭೀಮಾ ಬಾಯ್ಸ್. ಮತ್ತೆ ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ಮನೋಜ. ಅದ್ಭುತವಾದಂಥ ಟ್ಯಾಕಲ್ ಹರ್ಷನ್. ಮೂವತ್ತೊಂದು 18 31-19 ಭೀಮಾ ಬಾಯ್ಸ್ ತಂಡದ ಪರವಾಗಿ ಭೀಮಾ ಬಾಯ್ಸ್ ಹಾಡ್ಯ. ಮುಂದಿನ ಪಂದ್ಯಕ್ಕೆ ಕರೆಯನ್ನು ನೀಡಿರುವಂತಹ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ವಿರುದ್ಧ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಪ್ರವೇಶ ದ್ವಾರದ ಬಳಿ ಆಗಮಿಸಿ. ಭೀಮಾ ಬಾಯ್ಸ್ ಹಾಡ್ಯ ತಂಡಕ್ಕೆ ಅದ್ಭುತವಾದಂಥ ಟ್ಯಾಕಲ್. ಈ ದಿನದ ಎರಡನೇ ಪಂದ್ಯ YAF ರಾಮಚಂದ್ರ ಲಯನ್ಸ್ ವಿರುದ್ಧ ಡಾಕ್ಟರ್ ಸೂರಜ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್. ಈ ಎರಡು ತಂಡಕ್ಕೆ ಅಂತಿಮ ಕರೆಯನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಎರಡು ತಂಡದ ಆಟಗಾರರು ಪ್ರವೇಶ ದ್ವಾರದ ಹತ್ತಿರ ಬಂದು ವರದಿ ಮಾಡಿಕೊಳ್ಬೇಕು. ವಿಶೇಷವಾಗಿ ಒಂದು ಭೀಮಾ ಬಾಯ್ಸ್ ಹಾಡ್ಯ ತಂಡಕ್ಕೆ ಗೌತಮ್ ಗ್ರೂಪ್ಸ್ ಕೆಬೆಟ್ಟಹಳ್ಳಿಯಲ್ಲಿ ಇವರು ಸಹ ಈ ಒಂದು ಭೀಮಾ ಬಾಯ್ಸ್ ಹಾಡ್ಯ ತಂಡಕ್ಕೆ ಶುಭ ಹಾರೈಕೆಯನ್ನು ನೀಡಿದ್ದಾರೆ. ಅವರಿಗೂ ಸಹ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಕ್ಯಾಪ್ಟನ್ ಅರ್ಜುನ ತಂಡದ ಸತ್ಯ ಭಾಸ್ಕರ್ ಅವರಿಂದ ಅದ್ಭುತವಾದಂತಹ ಟ್ಯಾಕಲ್, ಬೇಗಿಯಾದಂತಹ ಒಂದು ಟ್ಯಾಕಲ್. ಮೂವತ್ಮೂರು 19 ಭೀಮಾ ಬಾಯ್ಸ್ ಹಾಡ್ಯ ತಂಡದ ಪರವಾಗಿ ದಾಳಿಯಲ್ಲಿ ಕೆಂಪ. ಕ್ಯಾಪ್ಟನ್ ಲಾಸ್ಟ್ 1 minute ಟು ಗೋ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 33-19 ಭೀಮಾ ಬಾಯ್ಸ್ ಹಾಡ್ಯ ತಂಡದ ಪರವಾಗಿ. ಮತ್ತೆ ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ಸ್ವಾಮಿ, ಒಬ್ಬ ಹಿರಿಯ ಅನುಭವಿ ಆಟಗಾರ. ಲೆಫ್ಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ. ಈ ಬಾರಿ
ಕೆನ್ನಾಳು ಗ್ರಾಮದ ಒಬ್ಬ ಯುವ ಆಟಗಾರ ದೀಕ್ಷಿತ್ ಅವರು ಸಹ ಜರ್ಸಿ ನಂಬರ್ 3ರಲ್ಲಿ ಭೀಮಾ ಬಾಯ್ಸ್ ನ ಪ್ರಮುಖ ಸಪೋರ್ಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ದಾಳಿಯಲ್ಲಿ ಕೆಂಪ ಭೀಮಾ ಬಾಯ್ಸ್ ತಂಡದ ಸ್ಟಾರ್ ಪ್ಲೇಯರ್. ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವ ಪ್ರಯತ್ನ. ಭಾರಿ ಕೆಂಪ ಸೂಪರ್ ಸೂಪರ್ ರೈಡ್. ಕೆಂಪ ಅದ್ಭುತವಾದಂತ ದಾಳಿ. 4+2 6 ಪಾಯಿಂಟ್. ಈ ಮೂಲಕ ಪ್ರಥಮ ಪಂದ್ಯದಲ್ಲಿ ಭೀಮಾ ಬಾಯ್ಸ್ ಹಾಡ್ಯ ವಿಜಯಶಾಲಿಯಾಗಿ ಶುಭಾರಂಭವನ್ನು ಮಾಡಿಕೊಂಡಿದ್ದಾರೆ. ಉತ್ತಮ ಪ್ರದರ್ಶನ ನಡೆದಂತ ಕ್ಯಾಪ್ಟನ್ ಅರ್ಜುನ ಈ ತಂಡಕ್ಕೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಭೀಮಾ ಬಾಯ್ಸ್ ಹಾಡ್ಯ ಈ ಪ್ರಥಮ ಪಂದ್ಯದಲ್ಲಿ ವಿಜಯಶಾಲಿ ಆಗುವುದರ ಮೂಲಕ ಕದಂಬ ಕಪ್ 2026ರ ಪ್ರೊ ಕಬಡ್ಡಿ ಮಾದರಿಯ ಲೀಗ್ ಪಂದ್ಯಾವಳಿಯಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೋಡಿ ಶುಭಾರಂಭವನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಓಕೆ, ನಮ್ಮ ಅಪ್ಪು ಡ್ಯಾನ್ಸ್ ಕಂಪನಿ ಪಾಂಡವಪುರ ಅವ್ರ ಕಡೆಯಿಂದ ಒಂದು ಡ್ಯಾನ್ಸ್ ಧಮಾಕ